ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಮತ್ತು ಬಿರುಗಾಳಿಗೆ ಇವತ್ತು ಬೃಹತ್ ಮರ ಉರುಳಿರುವಂಥದ್ದು. ನಾನಿವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಸಂಡಳ್ಳಿ ಗ್ರಾಮದ ಬಳಿ ಇದ್ದೇನೆ. ನೋಡ್ಬೋದು ಬೃಹತ್ತಾದಂತಹ ಮರ ಇವತ್ತು ಪಕ್ಕದಲ್ಲಿದ್ದಂತಹ ಮನೆ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಸುಮಾರು 6ರಿಂದ 7 ಜನ ಇಲ್ಲಿ ಈ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ಅದೃಷ್ಟವಶಾತ್ ಯಾರಿಗೂ ಸಹ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ಮರ ಬಿದ್ದ ಪರಿಣಾಮ ಇವತ್ತು ಇಲ್ಲಿರುವಂತಹ ಮರ ಮತ್ತು ತೆಂಗಿನ ಮರ ತೆರೆದ ಕಾರಣ ಇವತ್ತು ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ದೃಶ್ಯ ನೋಡ್ಬೋದು. ಇಲ್ಲಿ ಮನೆ ಮುಂದೆ ಪಕ್ಕದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮನೆಯಿಂದ ಒಂದು ಕುಟುಂಬ ಸಂಪೂರ್ಣವಾಗಿ ಇಲ್ಲೇ ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡಿರುವಂತಹ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ರಾತ್ರಿ ಸುರಿದಂತಹ ಭಾರೀ ಮಳೆ ಮತ್ತು ಬಿರುಗಾಳಿಗೆ ಮರ ಉರುಳಿ ಬಿದ್ದಿರುವ ಪರಿಣಾಮ ಮನೆ ಸಂಪೂರ್ಣವಾಗಿ ಜಖಂಗೊಂಡಿದೆ. ನೋಡ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ವಸ್ತುಗಳು ಸಹ ಹಾನಿಯಾಗಿರುವಂಥದ್ದು. ಮನೆಯಲ್ಲಿದ್ದಂತಹ ವಸ್ತುಗಳು ಸಹ ಮರದ ಬಿದ್ದ ಪರಿಣಾಮ ಅಲ್ಲಿದ್ದಂತಹ ವಸ್ತುಗಳು ನಾಶಗೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಇದೇ ಮನೆಯಲ್ಲಿ ಸುಮಾರು 5ರಿಂದ 6 ಜನ ಅಂದರೆ ಕಿರಣ್ ಎಂಬ ದಂಪತಿ ಮತ್ತು ಮಕ್ಕಳು ಸಹ ಇಲ್ಲಿ ವಾಸವಾಗಿದ್ದರು. ಆದರೆ ಇಲ್ಲಿದ್ದಂತಹ ಮರಗಳು ಅಂದರೆ 2 ಮರಗಳು ತಡೆದ ಪರಿಣಾಮ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ನೋಡ್ಬೋದು ಮತ್ತೊಂದು ಕಡೆ ಪಕ್ಕದಲ್ಲೇ ಇದ್ದಂತಹ ವಾಹನ ಸಹ ಸಂಪೂರ್ಣವಾಗಿ ಜಖಂಗೊಂಡಿದ್ದೆ. ಮಾಲೂರಿನ ತಾಲೂಕಿನ ಒಂದು ಭಾಗದಲ್ಲಿ ಈ ರೀತಿಯ ಅವಘಡಗಳು ಸಾಕಷ್ಟು ಸಂಭವಿಸಿರುವಂಥದ್ದಂದರೆ ಮಳೆ ಬಿದ್ದಂತಹ ಮತ್ತು ಬಿರುಗಾಳಿಗೆ ಸಾಕಷ್ಟು ಮರಗಿಡಗಳ ಜೊತೆಗೆ ಬೆಳೆಗಳು ಸಹ ನಾಶಗೊಂಡಿರುವಂಥದ್ದು ನೋಡ್ಬೋದು. ಸಂಪೂರ್ಣವಾಗಿ ಹೀರೋ ಹೋಂಡಾ ಫ್ಯಾಷನ್ನ ಟ್ಯಾಂಕ್ ಸಂಪೂರ್ಣವಾಗಿ ಇದಾಗಿದೆ ಅಂದರೆ ಜಖಂಗೊಂಡಿರುವಂಥದ್ದು. ಮತ್ತೊಂದು ಕಡೆ ಮನೆಯೂ ಸಹ ಸಂಪೂರ್ಣವಾಗಿ ಜಖಂಗೊಂಡಿದೆ. ಇನ್ನು ಈಗಾಗಲೇ ಸ್ಥಳಕ್ಕೆ ಸ್ಥಳೀಯ ಶಾಸಕರಾದಂತಹ ನಂಜೇಗೌಡರು ಸಹ ಭೇಟಿ ಕೊಟ್ಟು ಇಲ್ಲಿನ ಕುಟುಂಬಸ್ಥರಿಗೆ ಒಂದು ಚೆಕ್ ವಿತರಣೆ ಮಾಡಿರುವಂಥದ್ದು ಮತ್ತು ತಾಲೂಕು ತಹಸೀಲ್ದಾರ್ ಸಹ ಇಲ್ಲಿಗೆ ಆಗಮಿಸಿ ಇಲ್ಲಿನ ಕುಟುಂಬಕ್ಕೆ ಒಂದು ರೀತಿಯ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು. ಪ್ರಮುಖವಾಗಿ ಮಾಲೂರಿನ ಭಾಗದ ಅಸಂಡಳ್ಳಿ ಮತ್ತು ದೊಡ್ಡ ದಾವನಹಳ್ಳಿ ಕಡೆ ಈ ರೀತಿಯ ಅವಘಡಗಳು ಸಂಭವಿಸಿದೆ ಅಂತಲೇ ಹೇಳ್ಬೋದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ಕೊಡ್ತಾರೆ. ಓವರ್ ಟು ಯು. ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಮತ್ತು ಬಿರುಗಾಳಿಗೆ ಬೃಹತ್ ಮರ ಉರುಳಿರುವಂಥದ್ದು. ನಾನಿವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಸಂಡಳ್ಳಿ ಗ್ರಾಮದ ಬಳಿ ಇದ್ದೇನೆ. ನೋಡ್ಬೋದು ಬೃಹತ್ತಾದಂತಹ ಮರ ಪಕ್ಕದಲ್ಲಿದ್ದಂತಹ ಮನೆ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಸುಮಾರು 6ರಿಂದ 7 ಜನ ಇಲ್ಲಿ ಈ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ಅದೃಷ್ಟವಶಾತ್ ಯಾರಿಗೂ ಸಹ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ಮರ ಬಿದ್ದ ಪರಿಣಾಮ ಇಲ್ಲಿರುವಂತಹ ಮರ ಮತ್ತು ತೆಂಗಿನ ಮರ ತೆರೆದ ಕಾರಣ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ದೃಶ್ಯ ನೋಡ್ಬೋದು. ಇಲ್ಲಿ ಮನೆ ಮುಂದೆ ಪಕ್ಕದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮನೆಯಿಂದ ಒಂದು ಕುಟುಂಬ ಸಂಪೂರ್ಣವಾಗಿ ಇಲ್ಲೇ ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡಿರುವಂತಹ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ರಾತ್ರಿ ಸುರಿದಂತಹ ಭಾರೀ ಮಳೆ ಮತ್ತು ಬಿರುಗಾಳಿಗೆ ಮರ ಉರುಳಿ ಬಿದ್ದಿರುವ ಪರಿಣಾಮ ಮನೆ ಸಂಪೂರ್ಣವಾಗಿ ಜಖಂಗೊಂಡಿದೆ. ನೋಡ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ವಸ್ತುಗಳು ಸಹ ಹಾನಿಯಾಗಿರುವಂಥದ್ದು. ಮನೆಯಲ್ಲಿದ್ದಂತಹ ವಸ್ತುಗಳು ಸಹ ಮರದ ಬಿದ್ದ ಪರಿಣಾಮ ಅಲ್ಲಿದ್ದಂತಹ ವಸ್ತುಗಳು ನಾಶಗೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಇದೇ ಮನೆಯಲ್ಲಿ ಸುಮಾರು 5ರಿಂದ 6 ಜನ ಅಂದರೆ ಕಿರಣ್ ಎಂಬ ದಂಪತಿ ಮತ್ತು ಮಕ್ಕಳು ಸಹ ಇಲ್ಲಿ ವಾಸವಾಗಿದ್ದರು. ಆದರೆ ಇಲ್ಲಿದ್ದಂತಹ ಮರಗಳು ಅಂದರೆ 2 ಮರಗಳು ತಡೆದ ಪರಿಣಾಮ ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ನೋಡ್ಬೋದು ಮತ್ತೊಂದು ಕಡೆ ಪಕ್ಕದಲ್ಲೇ ಇದ್ದಂತಹ ವಾಹನ ಸಹ ಸಂಪೂರ್ಣವಾಗಿ ಜಖಂಗೊಂಡಿದ್ದೆ. ಮಾಲೂರಿನ ತಾಲೂಕಿನ ಒಂದು ಭಾಗದಲ್ಲಿ ಈ ರೀತಿಯ ಅವಘಡಗಳು ಸಾಕಷ್ಟು ಸಂಭವಿಸಿರುವಂಥದ್ದಂದರೆ ಮಳೆ ಬಿದ್ದಂತಹ ಮತ್ತು ಬಿರುಗಾಳಿಗೆ ಸಾಕಷ್ಟು ಮರಗಿಡಗಳ ಜೊತೆಗೆ ಬೆಳೆಗಳು ಸಹ ನಾಶಗೊಂಡಿರುವಂಥದ್ದು ನೋಡ್ಬೋದು. ಸಂಪೂರ್ಣವಾಗಿ ಹೀರೋ ಹೋಂಡಾ ಫ್ಯಾಷನ್ನ ಟ್ಯಾಂಕ್ ಸಂಪೂರ್ಣವಾಗಿ ಇದಾಗಿದೆ ಅಂದರೆ ಜಖಂಗೊಂಡಿರುವಂಥದ್ದು. ಮತ್ತೊಂದು ಕಡೆ ಮನೆಯೂ ಸಹ ಸಂಪೂರ್ಣವಾಗಿ ಜಖಂಗೊಂಡಿದೆ. ಇನ್ನು ಈಗಾಗಲೇ ಸ್ಥಳಕ್ಕೆ ಸ್ಥಳೀಯ ಶಾಸಕರಾದಂತಹ ನಂಜೇಗೌಡರು ಸಹ ಭೇಟಿ ಕೊಟ್ಟು ಇಲ್ಲಿನ ಕುಟುಂಬಸ್ಥರಿಗೆ ಒಂದು ಚೆಕ್ ವಿತರಣೆ ಮಾಡಿರುವಂಥದ್ದು ಮತ್ತು ತಾಲೂಕು ತಹಸೀಲ್ದಾರ್ ಸಹ ಇಲ್ಲಿಗೆ ಆಗಮಿಸಿ ಇಲ್ಲಿನ ಕುಟುಂಬಕ್ಕೆ ಒಂದು ರೀತಿಯ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು. ಪ್ರಮುಖವಾಗಿ ಮಾಲೂರಿನ ಭಾಗದ ಅಸಂಡಳ್ಳಿ ಮತ್ತು ದೊಡ್ಡ
ಏನು ದಾವನಹಳ್ಳಿ ಕಡೆ ಈ ರೀತಿಯ ಅವಘಡಗಳು ಸಂಭವಿಸಿದೆ ಅಂತಲೇ ಹೇಳ್ಬೋದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲ್ಲಿಗೆ ಕೊಡ್ತಾರೆ. ಓವರ್ ಟು ಯು. ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಮತ್ತು ಬಿರುಗಾಳಿಗೆ ಇವತ್ತು ಬೃಹತ್ ಮರ ಉರುಳಿರುವಂಥದ್ದು. ನಾನಿವತ್ತು ಏನು ಕೋಲಾರ ಜಿಲ್ಲೆ ಮಾದೂರು ತಾಲೂಕಿನ ಏನು ಅಸಂಡಳ್ಳಿ ಗ್ರಾಮದ ಬಳಿ ಇದ್ದೇನೆ. ನೋಡ್ಬೋದು ಏನು ಬೃಹತ್ತಾದಂತಹ ಮರ ಇವತ್ತು ಏನು ಪಕ್ಕದಲ್ಲಿದ್ದಂತಹ ಮನೆ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಏನು ಸುಮಾರು 6ರಿಂದ 7 ಜನ ಏನು ಜನ ಇಲ್ಲಿ ಈ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ಅದೃಷ್ಟವಶಾತ್ ಯಾರಿಗೂ ಸಹ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ಏನು ಮರ ಬಿದ್ದ ಪರಿಣಾಮ ಇವತ್ತು ಏನು ಇಲ್ಲಿರುವಂತಹ ಏನು ಮರ ಮತ್ತು ತೆಂಗಿನ ಮರ ತೆರೆದ ಕಾರಣ ಇವತ್ತು ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ದೃಶ್ಯ ನೋಡ್ಬೋದು. ಇಲ್ಲಿ ಏನು ಮನೆ ಮುಂದೆ ಏನು ಪಕ್ಕದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮನೆಯಿಂದ ಒಂದು ಕುಟುಂಬ ಸಂಪೂರ್ಣವಾಗಿ ಇಲ್ಲೇ ಏನು ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡಿರುವಂತಹ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ರಾತ್ರಿ ಸುರಿದಂತಹ ಭಾರೀ ಮಳೆ ಮತ್ತು ಬಿರುಗಾಳಿಗೆ ಏನು ಮರ ಏನು ಉರುಳಿ ಬಿದ್ದಿರುವ ಪರಿಣಾಮ ಇವತ್ತು ಮನೆ ಸಂಪೂರ್ಣವಾಗಿ ಜಖಂಗೊಂಡಿದೆ. ನೋಡ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ವಸ್ತುಗಳು ಸಹ ಹಾನಿಯಾಗಿರುವಂಥದ್ದು. ಮನೆಯಲ್ಲಿದ್ದಂತಹ ವಸ್ತುಗಳು ಸಹ ಇವತ್ತು ಏನು ಮರದ ಬಿದ್ದ ಪರಿಣಾಮ ಇವತ್ತು ಅಲ್ಲಿದ್ದಂತಹ ವಸ್ತುಗಳು ಏನು ನಾಶಗೊಂಡಿರುವಂಥದ್ದು. ಇನ್ನು ಪ್ರಮುಖವಾಗಿ ಏನು ಇದೇ ಮನೆಯಲ್ಲಿ ಸುಮಾರು 5ರಿಂದ 6 ಜನ ಅಂದರೆ ಕಿರಣ್ ಎಂಬ ದಂಪತಿ ಮತ್ತು ಮಕ್ಕಳು ಸಹ ಇಲ್ಲಿ ವಾಸವಾಗಿದ್ದರು. ಆದರೆ ಇಲ್ಲಿದ್ದಂತಹ ಮರಗಳು ಅಂದರೆ 2 ಮರಗಳು ಏನು ತಡೆದ ಪರಿಣಾಮ ಇವತ್ತು ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ನೋಡ್ಬೋದು ಮತ್ತೊಂದು ಕಡೆ ಇವತ್ತು ಏನು ಪಕ್ಕದಲ್ಲಿದ್ದಂತಹ ವಾಹನ ಸಹ ಸಂಪೂರ್ಣವಾಗಿ ಏನು ಜಖಂಗೊಂಡಿದ್ದೆ. ಏನು ಮಾದೂರಿನ ತಾಲೂಕಿನ ಒಂದು ಭಾಗದಲ್ಲಿ ಈ ರೀತಿಯ ಏನು ಅವಘಡಗಳು ಸಾಕಷ್ಟು ಸಂಭವಿಸಿರುವಂಥದ್ದಂದರೆ ಮಳೆ ಬಿದ್ದಂತಹ ಮತ್ತು ಬಿರುಗಾಳಿಗೆ ಇವತ್ತು ಸಾಕಷ್ಟು ಮರಗಿಡಗಳ ಜೊತೆಗೆ ಏನು ಬೆಳೆಗಳು ಸಹ ನಾಶಗೊಂಡಿರುವಂಥದ್ದು. ನೋಡ್ಬೋದು ಸಂಪೂರ್ಣವಾಗಿ ಏನು ಹೀರೋ ಹೋಂಡಾ ಫ್ಯಾಷನ್ನ ಏನು ಟ್ಯಾಂಕ್ ಇವತ್ತು ಸಂಪೂರ್ಣವಾಗಿ ಏನು ಇದಾಗಿದೆ ಅಂದರೆ ಜಖಂಗೊಂಡಿರುವಂಥದ್ದು. ಮತ್ತೊಂದು ಕಡೆ ಮನೆಯೂ ಸಹ ಇವತ್ತು ಸಂಪೂರ್ಣವಾಗಿ ಜಖಂಗೊಂಡಿದೆ. ಇನ್ನು ಈಗಾಗಲೇ ಸ್ಥಳಕ್ಕೆ ಏನು ಸ್ಥಳೀಯ ಶಾಸಕರಾದಂತಹ ನಂಜೇಗೌಡರು ಸಹ ಭೇಟಿ ಕೊಟ್ಟು ಏನು ಇಲ್ಲಿನ ಕುಟುಂಬಸ್ಥರಿಗೆ ಏನು ಚೆಕ್ ವಿತರಣೆ ಮಾಡಿರುವಂಥದ್ದು ಮತ್ತು ತಾಲೂಕು ತಹಸೀಲ್ದಾರ್ ಸಹ ಇವತ್ತು ಇಲ್ಲಿಗೆ ಆಗಮಿಸಿ ಏನು ಇಲ್ಲಿನ ಕುಟುಂಬಕ್ಕೆ ಒಂದು ರೀತಿಯ ಪರಿಹಾರವನ್ನು ಘೋಷಣೆ ಮಾಡಿರುವಂಥದ್ದು. ಏನು ಪ್ರಮುಖವಾಗಿ ಏನು ಮಾಲೂರಿನ ಭಾಗದ ಅಸಂಡಳ್ಳಿ ಮತ್ತು ದೊಡ್ಡ ಏನು ದಾವನಹಳ್ಳಿ ಕಡೆ ಈ ರೀತಿಯ ಅವಘಡಗಳು ಸಂಭವಿಸಿದೆ ಅಂತಲೇ ಹೇಳ್ಬೋದು. ಇವಿಷ್ಟು ಇಲ್ಲಿನ ಸುದ್ದಿ. ಮುಂದಿನ ಸುದ್ದಿಯನ್ನು ನನ್ನ ಕೊಲ್ಲಿಗೆ ಕೊಡ್ತಾರೆ. ಓವರ್ ಟು ಯು. ನಿನ್ನೆ ಸುರಿದಂತಹ ಭಾರೀ ಮಳೆಗೆ ಮತ್ತು ಬಿರುಗಾಳಿಗೆ ಇವತ್ತು ಬೃಹತ್ ಮರ ಉರುಳಿರುವಂಥದ್ದು. ನಾನಿವತ್ತು ಏನು ಕೋಲಾರ ಜಿಲ್ಲೆ ಮಾದೂರು ತಾಲೂಕಿನ ಏನು ಅಸಂಡಳ್ಳಿ ಗ್ರಾಮದ ಬಳಿ ಇದ್ದೇನೆ. ನೋಡ್ಬೋದು ಏನು ಬೃಹತ್ತಾದಂತಹ ಮರ ಇವತ್ತು ಏನು ಪಕ್ಕದಲ್ಲಿದ್ದಂತಹ ಮನೆ ಮೇಲೆ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ. ಏನು ಸುಮಾರು 6ರಿಂದ 7 ಜನ ಏನು ಜನ ಇಲ್ಲಿ ಈ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ಅದೃಷ್ಟವಶಾತ್ ಯಾರಿಗೂ ಸಹ ಯಾವುದೇ ರೀತಿಯ ಪ್ರಾಣಾಪಾಯವಾಗಿಲ್ಲ. ಏನು ಮರ ಬಿದ್ದ ಪರಿಣಾಮ ಇವತ್ತು ಏನು ಇಲ್ಲಿರುವಂತಹ ಏನು ಮರ ಮತ್ತು ತೆಂಗಿನ ಮರ ತೆರೆದ ಕಾರಣ ಇವತ್ತು ಯಾವುದೇ ರೀತಿಯ ಸಾವು ನೋವು ಸಂಭವಿಸಿಲ್ಲ. ದೃಶ್ಯ ನೋಡ್ಬೋದು. ಇಲ್ಲಿ ಏನು ಮನೆ ಮುಂದೆ ಏನು ಪಕ್ಕದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮನೆಯಿಂದ ಒಂದು ಕುಟುಂಬ ಸಂಪೂರ್ಣವಾಗಿ ಇಲ್ಲೇ ಏನು ತಾತ್ಕಾಲಿಕವಾಗಿ ನಿರ್ಮಿಸಿಕೊಂಡಿರುವಂತಹ ಮನೆಯಲ್ಲಿ ವಾಸವಾಗಿದ್ದರು. ಆದರೆ ರಾತ್ರಿ ಸುರಿದಂತಹ ಭಾರೀ ಮಳೆ ಮತ್ತು ಬಿರುಗಾಳಿಗೆ ಏನು ಮರ ಏನು ಉರುಳಿ ಬಿದ್ದಿರುವ ಪರಿಣಾಮ ಇವತ್ತು ಮನೆ ಸಂಪೂರ್ಣವಾಗಿ ಜಖಂಗೊಂಡಿದೆ. ನೋಡ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ವಸ್ತುಗಳು ಸಹ ಹಾನಿಯಾಗಿರುವಂಥದ್ದು. ಮನೆಯಲ್ಲಿದ್ದಂತಹ ವಸ್ತುಗಳು ಸಹ ಇವತ್ತು ಏನು ಮರದ ಬಿದ್ದ ಪರಿಣಾಮ ಇವತ್ತು ಅಲ್ಲಿದ್ದಂಥ